ಒಂದು ಹುಡುಗಿಯ ಜೀವನವನ್ನ ಹಾಳು ಮಾಡೋದಕ್ಕೆ ವೇದಾಂತ್ ವಸಿಷ್ಠ ನೇರವಾಗಿ ಕಾರಣರಾಗಿದ್ದಾರೆ. ಶ್ರೀವತ್ಸ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ವೇದಾಂತ್ ವಸಿಷ್ಠನ ಕಂಪ್ನಿಲಿ ಕೆಲಸ ಮಾಡ್ತಾನೆ. ವೇದಾಂತ್ ವಸಿಷ್ಠ ಒಂದು ಹುಳ. ತಾವಂತೂ ಮದುವೆ ಆಗಲ್ಲ, ಬೇರೆಯವರನ್ನ ಮದುವೆ ಆಗಕ್ಕೂ ಬಿಡಲ್ಲ. ವಾಟ್ ನಾನ್ಸೆನ್ಸ್! ಯಾರು ಇವರೆಲ್ಲ? ಅಗ್ರಜನ್ ಮಾನ ಮರ್ಯಾದೆ ತೆಗಿಬೇಕು ಅಂತಾನೆ ಹಿಂದೆ ಬಿದ್ದಿದ್ದಾರೆ. ನೊಂದಿರೋ ಹುಡುಗಿ ನನಗೆ ಗೊತ್ತು. ವೇದಾಂತ್ ವಸಿಷ್ಠ ತಮ್ಮ ಅಭಿಪ್ರಾಯನ ಮನೇಲಿ ಇಟ್ಕೊಳ್ಳಿ. ಕಣ್ಣು ಯಾಕೋ ಟಿವಿ ಆಫ್ ಮಾಡಿದೆ? ಏನಿಲ್ಲ ಮದರ್ ಇಂಡಿಯಾ, ಸುಮ್ಮನೆ ಬೋರ್ ಆಗ್ತಾ ಇತ್ತು, ಅದಕ್ಕೆ ಆಫ್ ಮಾಡಿ ಕೂತಿದೆ. ಅದು ಬಿಡಿ, ನೀವೆಲ್ಲ ಹೋಗಿದ್ದೀರಿ? ನೀನು ಹುಡುಗಿ ಮನೆಗೆ ಹೋಗಿದ್ದೆ. ಹೌದಾ? ನಿಜನಾ? ನಿಜಾನೇ ಕಣ. ನನ್ನಿಂದ ನಿನ್ನ ಮುಖ ನೋಡೋಕ್ಕಾಗಲಿಲ್ಲ. ಚತುರ್ಥಿಗೆ ಗೆಟ್ ಟುಗೆದರ್ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಅವ್ರನ್ನ ಕೂಡ ಇನ್ವೈಟ್ ಮಾಡೋಣ ಅಂತ ಹೋಗಿದ್ದೆ. ಫೋನಲ್ಲಿ ಹೇಳಿದ್ರೆ ಸರಿ ಹೋಗಲ್ಲ ಅಂತ ಡೈರೆಕ್ಟಾಗಿ ಹೋಗಿದ್ದೆ. ಸೋ ಸ್ವೀಟ್ ಆಫ್ ಯು ಮದರ್ ಇಂಡಿಯಾ. ನನಗೆ ತುಂಬ ಖುಷಿ ಆಗ್ತಿದೆ. ನೀವು ತುಂಬ ಗ್ರೇಟು. ಹಾಂ, ಹಾಗೆ ಚತುರ್ಥಿ ದಿನ ಎಂಗೇಜ್ಮೆಂಟ್ ಡೇಟ್ ಕೂಡ ಫಿಕ್ಸ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಅಗ್ರಜ? ಹೇಗಿದ್ರು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಲೇಬೇಕಲ್ವಾ? ಅಷ್ಟರಲ್ಲಿ ವೇದಾಂತ್ನ ಒಪ್ಸ. ಥ್ಯಾಂಕ್ ಯು ಸೋ ಮಚ್ ಮದರ್ ಇಂಡಿಯಾ. ಕೊನೆಗೂ ನೀವು ನನ್ನ ಅರ್ಥ ಮಾಡ್ಕೊಂಡ್ರಲ್ಲ. ಇಷ್ಟು ಹೇಳಿದ್ರಲ್ಲ, ಸಾಕ್ಬಿಡಿ. ಅಗ್ರಜನ್ನ ಪಕ್ಕ ಮದುವೆಗೆ ಒಪ್ಸ್ತೀನಿ. ಏನಕ್ಕ ಇದು? ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ನಲ್ಲೆಲ್ಲ ವೇದಾಂತ್ ಅವ್ರ ಮದ್ವೆ ಸ್ಟಾಪ್ ಮಾಡಿರೋ ವಿಡಿಯೋದೇ ಹವ. ಯಾಕೆ ಹೀಗೆ ಮಾಡಿದೆ? ನಾನೇನೇ ಮಾಡಿದೆ? ಅಮ್ಮನ್ನಿ, ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ವಿಡಿಯೋದಲ್ಲಿ ದುಪ್ಪಟ್ಟದಲ್ಲಿ ಮುಖ ಮುಚ್ಕೊಂಡಿರೋ ನೀನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏಯ್ ಸುಮ್ನಿರೆ, ಯಾರಾದ್ರೂ ಕೇಳಿಸ್ಕೊಂಡು ವೇದಾಂತ್ ಕಿವಿಗೆ ಓದಿದ್ರೆ ಅವನನ್ನ ಬದುಕಕ್ ಬಿಡ್ತಾನ? ಸ್ಮಾಲ್ ಕರೆಕ್ಷನ್, ವೇದಾಂತ್ ಬಾವ. ಲೇ ಬಾವ ಅಂತೆ, ಬಾವ ದೊಡ್ಡ ಗೂಬೆ ಅದು. ನೀನ್ ಅವನ್ ಪರ ವಹಿಸ್ಕೊಂಡ್ ಬರ್ಬೇಡ. ಆದ್ರೂ ನೀನು ಹೀಗೆ ಮಾಡಬಾರ್ದಿತ್ತು ಕಣೆ. ಅಯ್ಯೋ, ನಾನಿನ್ ಬೇಕು ಅಂತ ಮಾಡಿಲ್ಲ ಕಣೆ. ಇಷ್ಟೆಲ್ಲ ದೊಡ್ಡ ವಿಷಯ ಆಗ್ಲಿ ಅಂತ ನಾನ್ ವಿಡಿಯೋ ಮಾಡಿ ಕೊಟ್ಟಿದ್ದಲ್ಲ ಕಣೆ. ಆ ದಿನೇಶ ಇದಾನಲ್ಲ, ಅವನಿಗೆ ಹೊಡಿಬೇಕು. ಜಸ್ಟ್ ಜರ್ನಲಿಸ್ಟ್ ಆಗಿ ವೇದಾಂತ್ನ ಎದುರಿಸು ಅಂತ ಹೇಳಿದ್ದಷ್ಟೇ ಕಣೆ. ಅವನು ಏನೋ ಮಾಡ್ಬಿಟ್ಟ. ಇಂಟರ್ನೆಟ್ ಅಲ್ಲಿ ಒಂದ್ಸರಿ ವಿಷಯ ಬಂತಂದ್ರೆ ಮುಗೀತು. ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ಊರ್ಗೆಲ್ಲ ಟಾಮ್ ಟಾಮ್ ಆಗ್ಬಿಡುತ್ತೆ. ಇನ್ನೇನು ಮಾಡಕ್ಕಾಗಲ್ಲ. ಏನಾದರೂ ಬಜಾರಿ ಕೆಲಸನೇ ಆಗಿರ್ಬೋದಾ? ರೀ, ತಲೆನೋವು ಕಮ್ಮಿ ಆಯ್ತಾ? ಪಾಪ, ಮೊದಲೇ ನಿಮಗೆ ಹುಷಾರಿರಲಿಲ್ಲ. ಸುಹಾಸಿನಿ ಬಂದು ಮಾತಾಡಿ ಹಾಗೆ ಹೊರಟೋದ್ರು. ನೀನೇ ಹೇಳು ಪರಿ, ಅವ್ರು ನಡ್ಕೊಂಡಿದ್ದ ರೀತಿ ಸರಿನಾ? ದೊಡ್ಡವ್ರು ನಡ್ಕೊಳ್ಳೋ ಬಗೆನಾ ಅದು? ಮನೆಗೆ ಬಂದಾಗ್ಲಿಂದ ಒಳ್ಳೆ ಹಾವು ಕಷ್ಟದವ್ರ ಥರ ಆಡ್ತಾ ಇದ್ರು ಅವರು. ಕೆಲವ್ರು ಹಾಗೇ ಇರ್ತಾರಲ್ವಾ? ಏನು ಹಾಗಿರ್ತಾರೆ? ಛೇ, ನಿನ್ನ ಮೇಲೆ ಕೈ ಮಾಡಿ ನಿನಗೆ ಹಾರ್ಟ್ ಅಟ್ಯಾಕ್ ಆಗೋ ಥರ ನಡ್ಕೊಂಡವ್ರ ಮನೆಗೆ ನನ್ನ ಮಗಳನ್ನು ಕೊಡ್ತಾ ಇದ್ದೀನಿ ಅಂದರೆ ನಂಬೋಕೆ ಆಗ್ತಾ ಇಲ್ಲ ಪರಿ. ಯಾಕ್ರಿ ಹಾಗೆಲ್ಲ ಅನ್ಕೋತೀರಾ? ಆಗಿದ್ದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಹೋದರೆ ಮುಂದಿನ ಜೀವನ ಚೆನ್ನಾಗಿರತ್ತಾ? ಅಲ್ಲ ಪರಿ, ಮನೆಗೆ ಬಂದವರು ಸೌಜನ್ಯಕ್ಕಾದರೂ ಒಂದು ಲೋಟ ನೀರು ಕುಡಿಬಾರ್ದ? ನೀರಿಗೆ ಯಾವ ಆಸ್ತಿ ಅಂತಸ್ತು? ಅವ್ರು ನಮಗಿಂತ ಶ್ರೀಮಂತರು ಅನ್ನೋದು ನಿಜಾನೇ ಅಲ್ವಾ? ಅವ್ರು ಬೆಳೆದು ಬಂದ ರೀತಿ ವ್ಯವಸ್ಥೆ ಹಾಗೆ ಮಾಡಿಸುತ್ತೆ. ನಾನು ಬೇಕಾದಷ್ಟು ಜನ ಶ್ರೀಮಂತರು ನೋಡಿದ್ದೀನಿ. ದುಡ್ಡಿದ್ದು ಮಾತ್ರಕ್ಕೆ ಗೌರವ ಬರೋದಿಲ್ಲ, ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕು. ಸಮಾಧಾನ ಮಾಡ್ಕೊಳ್ರಿ. ನನಗೂ ಹಾಗೆ ಅನ್ನಿಸ್ತು, ಇಲ್ಲ ಅಂತಲ್ಲ. ಆದರೆ ನಿಶ್ಚಿತಾರ್ಥಕ್ಕೆ ದಿನ ನೋಡೋದಕ್ಕೆ ಒಪ್ಕೊಂಡ್ರಲ್ವಾ, ಅದು ಖುಷಿನೇ ಅಲ್ವಾ? ನಿನಗಿದೆಲ್ಲ ಅರ್ಥ ಆಗೋದಿಲ್ಲ ಪರಿ. ತಮ್ಮ ಮಗನ ಸಮಾಧಾನಕ್ಕೋಸ್ಕರ ಮನೆಗೆ ಬಂದು ನಾಟಕ ಆಡಿದ್ದಾರೆ. ಚತುರ್ಥಿಗೆ ನಮ್ಮನ್ನು ಕರೀದಾರಲ್ಲ, ಅದ್ರ ಹಿಂದೇನೂ ಏನೋ ಒಂದು ಹುನ್ನಾರ ಇರುತ್ತೆ, ನೋಡ್ತಾ ಇರಬೇಕಿದ್ರೆ. ಅದು ಅಲ್ಲದೆ ಅವರು ನಿಶ್ಚಿತಾರ್ಥದ ದಿನಾನ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಈ ವರ್ಷನೂ ಆಗ್ಬೋದು, ಮುಂದಿನ ವರ್ಷನೂ ಆಗ್ಬೋದಲ್ವಾ? ಅಯ್ಯೋ ಬಿಡ್ತು ಅನ್ರಿ ನೀವು, ಹಾಗೆಲ್ಲ ಏನೂ ಆಗಲ್ಲ. ಸುಹಾಸಿನಿ ನಮ್ಮ ಮನೆ ಬಾಗಿಲವರೆಗೂ ಬಂದಿದ್ದಾರೆ ಅಂದರೆ
ನಮ್ಮ ಆರ್ತಿಗೆ ಎಲ್ಲ ಒಳ್ಳೆಯದೇ ಆಗೋದು. ಅಯ್ಯೋ ರಿಸೀವ್ ಮಾಡಕ್ಕ. ದೊಡ್ಡದಾಗಿ ರೌಡಿ ಬೇಬಿ ಅಂತ ಬಿಲ್ಡಪ್ ಕೊಡ್ತೀಯಾ? ಈಗೇನ್ ಭಯನಾ? ರಿಸೀವ್ ಮಾಡಿ ಮಾತಾಡು. ಏನ್ ಮಾಡ್ತಿದ್ದೆ? ಯೋ, ಇಷ್ಟೊತ್ತಲ್ಲಿ ಒಂದು ಹುಡುಗಿ ಕಾಲ್ ಮಾಡಿ ಏನ್ ಮಾಡ್ತಿದ್ದೆ ಅಂತೀಯಲ್ಲಯ್ಯ? ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ, ಅದ್ ನನ್ನ ಇಷ್ಟ. ಅದನ್ನೆಲ್ಲ ಕಟ್ಕೊಂಡು ನಿನಗೇನ್ ಆಗ್ಬೇಕು? ದೇವಸ್ಥಾನಕ್ಕೆ ಬಂದಿದ್ದೀನಿ, ಪುಳಿಯೋಗರೆ ಪ್ರಸಾದ ಕೊಟ್ಟಿದ್ದಾರೆ, ತಿಂತಿದ್ದೀನಿ. ನಿನಗೂ ಬೇಕಾ? ಶಟ್ ಅಪ್. ಅದಕ್ಕೆ ಪ್ರಸಂಗಿ ಯಾವಾಗ ನೋಡಿದ್ರು ಇದೇ ಆಗೋಯ್ತು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಟಿರೋ ಒಂದು ಹುಡುಗಿ ವಿಡಿಯೋ ವೈರಲ್ ಆಗಿದೆ, ನೋಡಿದ್ಯಾ? ಓ, ಆ ವಿಡಿಯೋನಾ? ಯಾವ ವಿಡಿಯೋ ಅದು? 3 ಹೊತ್ತು ಫೋನಲ್ಲೇ ಮುಳುಗಿರ್ತೀಯಾ? ಯಾವ ವಿಡಿಯೋ ಅಂತ ನಿನಗೆ ಗೊತ್ತಿಲ್ವಾ? ಆಕ್ಚುಲಿ ಮದ್ವೆ ನಿಂತ್ಮೇಲೆ ನಾನು ಸೀದಾ ಮನೆಗೆ ಬಂದ್ಬಿಟ್ಟೆ. ತುಂಬಾ ಕೆಲಸ ಇತ್ತು, ಯಾವ ವಿಡಿಯೋನೂ ನೋಡೋಕ್ಕಾಗ್ಲಿಲ್ಲ. ಹೌದು, ಏನ್ ಸಮಾಚಾರ? ನನ್ನ ವಿರುದ್ಧವಾಗಿ ಒಬ್ಳು ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಆ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಿದೆ. ಕೊನೆಗೂ ಆ ಕೆಲಸ ಆಗೇ ಹೋಯ್ತಾ? ನನಗ್ ಗೊತ್ತಿತ್ತು ನಿನ್ನ ಕಾಯಿಲೆ ನಿನ್ನ ಈ ಪರಿಸ್ಥಿತಿಗೆ ಒಂದಲ್ಲ ಒಂದಿನ ತಂದು ನಿಲ್ಸುತ್ತೆ ಅಂತ. ಈಗ್ಲಾದ್ರೂ ಗೊತ್ತಾಯ್ತಾ ಹುಡ್ಗಿರ್ ಮ್ಯಾಟ್ರಲ್ಲಿ ಮೂಗ್ ಮುರಿಬಾರ್ದು ಅಂತ? ಜಶರಪ್, ನನಗೆ ಯಾಕೋ ಇದೆಲ್ಲ ಕೆಲಸ ನಿಂದೆ ಅನಿಸ್ತದೆ. ತಗೊಳಪ್ಪ, ಮದ್ವೆ ಆಗು ಅಂದ್ರೆ ನೀನೇ ನನ್ನ ಹೆಂಡತಿ ಆಗು ಅಂದಿದ್ದಂತೆ. ನಿನಗೆ ಯಾಕಯ್ಯ ಅನ್ಯಾಯವಾಗಿ ನನ್ನ ಮೇಲೆ ಡೌಟು? ನೀ ನನಗೆ ಕೆಲಸ ಕೊಟ್ಟು ಅನ್ನ ಕೊಡೋ ದೇವ್ರು ಅಂತ ದಿನ 3 ಹೊತ್ತು ಭಕ್ತಿ ಭಾವದಿಂದ ನೆನ್ಸ್ಕೋತೀನಿ, ಗೊತ್ತಾ? ನೀನು ಓವರ್ ಆಕ್ಟಿಂಗ್ ಎಲ್ಲ ನನ್ನ ಹತ್ರ ಬೇಡ, ನಿಜ ಹೇಳು, ಅದು ನಿನ್ನ ತಾನೆ? ನಾನಲ್ಲ ಅಂತ ಹೇಳಿದ್ರೆ ನೀನ್ ನಂಬಲ್ಲ. ಈ ಅನುಮಾನ ಅನ್ನೋದಿದೆಯಲ್ಲ, ಅದು ಭಾರಿ ಡೇಂಜರು. ಇರು, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ. ಅದಿತಿ ಇಲ್ಲೇ ಇದ್ದಾಳೆ, ನಂಬಿಕೆ ಇಲ್ಲ ಅಂದ್ರೆ ಅವಳ ಹತ್ರನೇ ಮಾತಾಡು. ಹಲೋ ವೇದಾಂತ್ ಬಾವ, ಹೇಳಿ. ಅದಿತಿ, ಅವಳ ಜೊತೆ ನೀನು ಹೋಗಿದ್ದ? ಈ ಕೆಲಸ ಅವಳದೇ ಅಲ್ವಾ? ಹೌದು ವೇದಾಂತ್ ಬಾವ, ಅವಳು ನನ್ನ ಜೊತೆನೇ ಇದ್ಲು. ಸರಿ, ನೀನು ಹೇಳ್ತಿದ್ಯಾ ಅಂತ ನಂಬ್ತೀನಿ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ.